ಗಂಡ ಹೆಂಡತಿ ಆಗಿರೋದಕ್ಕೂ ಈ ರೀತಿ ಪ್ರೇಮಿಗಳಾಗಿರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಅಂಜು? ಈಗ ನಾವು ದೂರ ದೂರ ಇರ್ತೀವಿ, ಅದೇ ಗಂಡ ಹೆಂಡತಿ ಆದ್ರೆ ದೂರ ಇದ್ರೂ ಹತ್ರ ಇರ್ತೀವಿ ಅಲ್ವಾ? ಗಂಡ ಹೆಂಡತಿ ಆದ್ಮೇಲೆ ದೂರ ಯಾಕಿರ್ತೀವಿ? ಮತ್ತೆ ನಾವು ಈಗ್ಲೂ ಕೂಡ ಹತ್ರನೇ ಇದೀವಲ್ಲ. ಆದ್ರೂ ಅಂಜು, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀನ್ ನನ್ನಿಂದ ದೂರ ಆಗ್ಬಾರ್ದು ಅಂದ್ರೆ ನನ್ಗೆ ಉಳ್ದಿರೋದು ಇದೊಂದೇ ದಾರಿ ಅಂಜು. ಇದೇನ್ ಮಾಡ್ಬಿಟ್ರಿ ರಾಮು ಅವರೇ? ಅಂಜು, ನೀವು ನನ್ನ ಸರ್ವಸ್ವ ಅಂಜು. ನೀವು ನನ್ನಿಂದ ದೂರ ಆಗ್ಬಿಡ್ತೀರ ಅನ್ನೋ ಭಯದಿಂದ ಹೀಗೆ ಮಾಡ್ಬಿಟ್ಟೆ. ಇನ್ ಮುಂದೆ ನಾವು ದೂರ ಆಗಲ್ಲ ಅಂಜು, ದೂರ ಆಗಲ್ಲ. ಐ ಆಮ್ ಸಾರಿ. ತಪ್ಪು ಮಾಡ್ಬಿಟ್ರಿ ರಾಮು ಅವರೇ ನೀವು. ನನಗೆ ಹೇಳ್ದ ಈ ತಾಳಿ ಕಟ್ಟಿ ತಪ್ಪು ಮಾಡಿದ್ರಿ ನೀವು. ಮನೆಯವ್ರನ್ನ ಒಪ್ಪಿ ಎಲ್ಲರೂ ಮುಂದೆ ನನ್ ಮದ್ವೆ ಆಗ್ಬೇಕಾಗಿತ್ತು. ಇದನ್ನ ಯಾರು ಮದ್ವೆ ಅಂತ ಒಪ್ಕೊಳ್ಳೋದಿಲ್ಲ. ಮದ್ವೆ ಅಂತ ಒಪ್ಕೊಳ್ಳೋದಿಲ್ಲ ರಾಮು ಅವರೇ. ಅಂಜು, ನಿಮ್ಗೆ ನೋವಾಗ್ತಿದೆ ಅಂತ ನನ್ಗೆ ಅರ್ಥ ಆಗುತ್ತೆ ಅಂಜು. ಆದ್ರೆ ನಾನು ಏನ್ ಮಾಡ್ಲಿ? ನಿಮ್ಮನ್ನ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಅಂಜು. ನಾಳೆನೆ ನಿಶ್ಚಿತಾರ್ಥ, ನೀವು ಬರ್ಲೇಬೇಕು. ನೀವು ಬಂದ್ರೆ ಎಲ್ರಿಗೂ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಏನಾಯ್ತು ರಾಮು ಅವರೇ? ಅವ್ರದ್ದು ಎಂಗೇಜ್ಮೆಂಟ್, ನಮ್ದು ಮದುವೆ. ಏನ್ ಹೇಳ್ತಿದ್ದೀರಾ? ಯಾರ್ ಮದ್ವೆ ರಾಮು ಅವರೇ? ರಾಮು, ಯಾವನವನು ಹಾಳಾದ ರಾಮು. ಹಲೋ. ಮೋಸಗಾರನ ಹೃದಯ ಶೂನ್ಯನ ಇಂದು ನಿನಗೆನ ಬೇಡವಾದೆನ. ಮೋಸ? ವಾಟ್ ನಾನ್ಸೆನ್ಸ್. ಈ ಹಾಡನ್ನ ಸೀತಾ ಮುಂದೆ ಹಾಡೋಣ ಅಂದ್ರೆ ಅವಳು ನನ್ನನ್ನು ಮೋಸಗಾರ ಅಂತಾನೆ ಬಿಟ್ಟಿರೋದು. ಆದ್ರೆ ನಾನು ನಿಮ್ಗೆ ಯಾವ ರೀತಿನೂ ಮೋಸ ಮಾಡಿರ್ಲಿಲ್ಲ ಅಲ್ವಾ? ಹೇಳಿದ ಕೆಲಸನೆಲ್ಲ ನೀಟಾಗಿ ಮಾಡಿದ್ದೆ. ಆದ್ರೂ ಯಾಕೆ ನೀವು ನನ್ನನ್ನು ದೂರ ತಳ್ತಾ ಇದ್ದೀರಾ? ಲೋಕ್, ಏನ್ ಹೇಳಬೇಕೋ ನೇರವಾಗಿ ಹೇಳು. ಸೀತಾನ ನೀನ್ ಪಡ್ಕೋ ಅಂತ ಜೈಲಿಂದ ನನ್ನನ್ನ ಬಿಡಿಸಿ ಈಗ ನಿಮ್ಮ ಮಗ ರಾಮನ್ ಕೈಲಿ ಸೀತಾನ ಮದುವೆ ಮಾಡ್ಸೋದಕ್ಕೆ ಹೊರಟಿದ್ದೀರಲ್ಲ, ಇದು ಸರಿನಾ? ನಾಳೆ ಎಂಗೇಜ್ಮೆಂಟ್ ಅಂತ ಸುದ್ದಿ ಬಂತು ನೋಡಿ. ಆ ರಾಮನ್ ಕೈಲಿ ಸೀತಾಗೆ ರಿಂಗ್ ಹಾಕ್ಸೋದಕ್ಕೂ ಮುಂಚೆ ಈ ರಾವಣನ ಬಗ್ಗೆ ಯೋಚನೆ ಮಾಡಿ. ಸೀತಾ ಯಾವತ್ತಿದ್ರು ಈ ರಾವಣನ ಗೊತ್ತೆ. ನೆನೆದಿರಲಿ. ಸ್ಟಾಪ್ ಇಟ್. ಸೀತಾ ಈ ಮನೆಗೆ ಸೊಸೆ ಆಗ್ತಿದ್ದಾಳೆ. ಅವಳು ಈ ಮನೆ ಸೊಸೆಯಾಗಿರೋವರೆಗೂ ಅವಳ ಬಗ್ಗೆ ಯೋಚನೆ ಕೂಡ ಮಾಡಬೇಡ. ಶಿ ಇಸ್ ಔಟ್ ಆಫ್ ಯುವರ್ ಲೀಗ್ ನಾವು. ಹಾಗೆ ಕಂಟಿನ್ಯೂ ಮಾಡಿದೆ ಅಂತ ಇಟ್ಕೋ, ನೀ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಕಳಿಸ್ಬೇಕಾಗುತ್ತೆ. ಯು ಆರ್ ಸ್ಮಾರ್ಟ್ ಎನಫ್ ಆರ್ಪಿ. ಇದರಿಂದ ಹೇಗೆ ಪಾರಾಗ್ತೀಯಾ ಅಥವಾ ಜೈಲ್ ಪಾಲಾಗ್ತೀಯಾ ನಿನಗೆ ಬಿಟ್ಟಿದ್ದು. ಹಲೋ, ಏನು ಸೊಸೆ ಆಗೋ ತನಕ ಅಂದ್ರೆ ಏನರ್ಥ?
ರಾಮಂಗೆ ಮಲ್ಕೊಳಕ್ ಹೇಳ್ದೆ, ಅವನು ನೆಮ್ಮದಿಯಾಗಿ ಮಲ್ಕೋತಾನೆ. ಆದ್ರೆ ಇವತ್ತು ಯಾರ್ಯಾರ ನಿದ್ದೆಗೆ ಏ ತಮ್ಮಯ್ಯ, ನಿನ್ನ ತಮ್ಮಯ್ಯ ನೋಡು, ಸುಮ್ಮನೆ ಮನೆ ವಾತಾವರಣ ಹಾಳು ಮಾಡ್ಬೇಡ, ಹೋಗಿ ಮಲ್ಕೊ. ಆಯ್ತಪ್ಪ, ಆಯ್ತು. ನೀನ್ ದೊಡ್ಡವನು, ನೀನ್ ಹೇಳ್ದಂಗೆ ಆಗ್ಲಿ. ನೀನು ಎಲ್ಲಾರು ಇದ್ದಾಗ ಹೆಂಡತಿ ಪಕ್ಷ, ನಾನು ಒಬ್ಬನೇ ಇದ್ದಾಗ ನನ್ನ ಪಕ್ಷ. ಅದಕ್ಕೆ ನೀನು ಒಬ್ಬನೇ ಇದ್ದಾಗಲೇ ಮಾತಾಡಿಸ್ತೀನಿ, ಓಕೆನಾ? ಈ ಮನೇಲಿ ಒಬ್ಬೊಬ್ಬರದು ಒಂದೊಂದು ರಗಳೆಗಳು. ಇವೊಂದೊಂದು ರಗಳೆ ಆದ್ರೆ ಈ ರಾಮಂದೊಂದು ರಗಳೆ ಆಯ್ತು.